ಸ್ಟಾರ್ಟ್. ಇವತ್ತಿನ ಪ್ರೆಸ್ ಮೀಟು ಇಟ್ ಈಸ್ ಎಮರ್ಜೆನ್ಸಿ, ಅತಿ ಅಗತ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟು ತಡವಾಗಾದರೂ ಶುರುವಾಗಿದೆ. ಇದರಲ್ಲಿ ರಾಮಸ್ವಾಮಿ ಅಂತ ಒಬ್ಬ ರಾಜಕಾರಣಿ ಹಾಗೂ ಎಲ್ಲ ತಜ್ಞರು ಅಟ್ಲೀಸ್ಟ್ 20% ಆಫ್ ದಿ ಪಾಪ್ಯುಲೇಷನ್ ಇನ್ ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ. ಸಫರಿಂಗ್ 40% ಆಫ್ ದಿ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಹೆಲ್ತ್ ಡಿಸಾರ್ಡರ್ಸ್, ಮೆಂಟಲ್ ಡಿಸಾರ್ಡರ್ಸ್. ಮೆಂಟಲ್ ಡಿಸಾರ್ಡರ್ಸ್ ಯಾಕೆ ಗೊತ್ತಾ? ಡ್ರಿಂಕ್ಸು ಪ್ರಮೋಟ್ ಮಾಡ್ತಾ ಇರೋದು ಸರ್ಕಾರ. ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಡ್ರಗ್ಸ್ ನಾವು ಕಂಟ್ರೋಲ್ ಮಾಡೋಕ್ಕಾಗೋಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಸರ್ಕಾರನೇ ಹೇಳ್ಕೊತಾ ಇದೆ ಡ್ರಗ್ಸನ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂದ್ಕೊಂಡು. ಡ್ರಿಂಕ್ಸು ನಮಗೆ ಮೇಜರ್ ಇನ್ಕಮ್ಮು, ಅದನ್ನು ಹಳ್ಳಿಗೂ ಗಲ್ಲಿಗೂ ತಗೊಂಡೋಗ್ಬಿಟ್ಟು ಅಂಗಡಿಗಳಲ್ಲಿ ಮಾರೋಕ್ಕೆ ಶುರು ಮಾಡಿದ್ದೀವಿ. ನಮಗೆ ಬೇಕಾಗಿರೋದು ದುಡ್ಡು. ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಡ್ಕೊತಾ ಇದ್ದಾರೆ, ನಮ್ಮ ಕುಟುಂಬ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ದುಡ್ಡು ಎಲ್ಲನೂ ನಿಮಗೆ ಬರ್ತಾಯಿದೆ. ನೀವೇನೇನು 5 ಗ್ಯಾರಂಟಿನೋ 10 ಗ್ಯಾರಂಟಿನೋ ಕೊಡ್ತಿದ್ದೀರಲ್ಲ, ಅದೆಲ್ಲನೂ ಹೆಣ್ದಂಗಡಿಗೆ ಹೋಗಿ ನಿಮಗೆ ಬರ್ತಾಯಿದೆ, ನಿಮ್ಮ ಜೋಬೆ ತುಂಬ್ತಾ ಇದೆ. ಸ್ವಾಮಿ ಇದು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ನಾವು 12ನೇ ತಾರೀಕಲ್ಲಿ ಸುಮಾರು ಜನ ತಜ್ಞರು ಎಲ್ಲ ಸೇರಿ ಚರ್ಚೆ ಮಾಡಿ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದ ಮೇಲೆ ಒತ್ತಡಗಳನ್ನು ತಂದು ಒಂದು ರೀತಿಯಾದಂಥ ಪೀಸ್ಫುಲ್ ಗಾಂಧಿ ಫಿಲಾಸಫಿನಲ್ಲಿ ನಾವು ಕಲ್ಲೊಡೆಯೋದಿಲ್ಲ, ರೋಡ್ಗಳು ಬಂದ್ ಮಾಡೋದಿಲ್ಲ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಜನಗಳಿಗೆ ತೊಂದರೆ ಮಾಡೋದು ಬೇಡ. ಎಲ್ಲಿ ಯಾವ ರೀತಿಯಲ್ಲಿ ಅಜಿಟೇಷನ್ ಮಾಡಬೇಕು ಅಂದ್ಬಿಟ್ಟಿದ್ದೀನಿ, ಮಿನಿಸ್ಟ್ರುಗಳು ಮನೆಗಳ ಮುಂದ್ಗಡೆ ಹೋಗಿ ಕೂತ್ಕೊಂಡು ಸ್ವಾಮಿ ನೀವು ತಪ್ಪು ಮಾಡಿದ್ದೀರಿ, ರಾಜೀನಾಮೆ ಕೊಡ್ತೀರಾ ಇಲ್ವಾ, ಅಥವಾ ತಪ್ಪು ಸರಿಪಡಿಸ್ತೀರಾ, ಅಧಿಕಾರಿಗಳ ಮನೆ ಹತ್ರ ಹೋಗಿ ನಿಂತ್ಕೊಂಡು ಕೇಳ್ಕೊತೀವಿ. ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತೀವಿ.